Next one. You must sleep alone hereafter. Who says this? You must sleep alone hereafter. Hereafter ಅಂದ್ರೇನು? ಇವತ್ತಿಂದ. ಓಕೆ, ಇವತ್ತಿಂದ ನೀನು, ಇಂದಿನಿಂದ ನೀನು ಇಲ್ಲೇ ಮಲ್ಕೋಬೇಕು ಒಬ್ಬನೇ. Who did the, let's go to the questions. Who did the you usually sleep with? ಇಲ್ಲಿ ಯು ಅಂತಂದ್ರೆ ಯಾರಿಲ್ಲಿ? ಯು ಮಸ್ಟ್ ಸ್ಲೀಪ್ ಅಲೋನ್ ಅಂತ ಯಾರು ಹೇಳ್ತಿರೋದಿಲ್ಲಿ? ಸ್ವಾಮಿ ಫಾದರ್ ಹೇಳ್ತಾ ಇರೋದು. ಸೊ ಯು ಅಂತಂದ್ರೆ ಯಾರು ಇಲ್ಲಿ? ಯು ಈಸ್ ಸ್ವಾಮಿ. ಸೊ ಹೂ ಡಿಡ್ ಯು ಯೂಶುವಲಿ ಸ್ಲೀಪ್ ವಿತ್ ಅಂತಂದ್ರೇನು? ಯು ಅಂದ್ರೆ ಯಾರು? ಸ್ವಾಮಿ. ಸ್ವಾಮಿ ಯೂಶುವಲಿ ಯಾವಾಗ್ಲೂ ಯಾರ ಜೊತೆ ಮಲಗ್ತಾ ಇದ್ದಿದ್ದು? Who did the you usually sleep with? You refers to Swami. Usually sleeps with his granny in the passage. Alva, ನೀವು ಓದಿದ್ದೀರ. Usually he sleeps with his grandmother, granny, in the passage. Where was Swami asked to sleep? ಹಾಗಾದ್ರೆ ಸ್ವಾಮಿ ಎಲ್ಲಿ ಮಲ್ಕೋಬೇಕು ಅಂತ ಹೇಳ್ತಾರೆ ಅವ್ರ ಫಾದರ್? Where was Swami asked to sleep? The answer is Swami was asked to sleep in the office room by his father. Where he was asked to sleep? Sleep in the office room by his father. Why did Swami's father want him to sleep alone? ಹಾಗಾದ್ರೆ why did Swami's father want him to sleep alone? ಯಾಕೆ ಸ್ವಾಮಿಯ ತಂದೆಯವರು ಒಬ್ಬನೇ ಮಲಗಬೇಕು ಅಂತ ಇಷ್ಟಪಡ್ತಾರೆ? ಸ್ವಾಮಿ ಒಬ್ಬನೇ ಮಲಗಬೇಕು ಅಂತ, ಒಬ್ಬನೇ ಅಥವಾ ಒಂಟಿಯಾಗಿ. ಓಕೆ, ಯಾಕೆ ಇಷ್ಟಪಡ್ತಾರೆ? ಸ್ವಾಮೀಸ್ ಫಾದರ್ ವಾಂಟೆಡ್ ಹಿಸ್ ಸನ್ ಟು ಪ್ರೂವ್ ಹಿಸ್ ಕರೇಜ್ ಅಲ್ವಾ? ಇಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಬಂದಿರೋ ರಿಪೋರ್ಟ್ ಮೇಲೆ ಆರ್ಗ್ಯುಮೆಂಟ್ ಆಗಿ ಸ್ವಾಮಿ ಏನಾಗತ್ತೆ? ಸ್ವಾಮಿ ತನ್ನ ಕರೇಜ್ ಅನ್ನ, ಧೈರ್ಯವನ್ನ ಪ್ರೂವ್ ಮಾಡ್ಬೇಕು. ಓಕೆ, ಸೊ ಅದನ್ನ ಪ್ರೂವ್ ಮಾಡೋದರ ಸಲುವಾಗಿ by sleeping alone in the office room. How to prove his courage? By sleeping alone in the office room. ಆಫೀಸ್ ರೂಮ್ ಅಲ್ಲಿ ಒಬ್ನೇ ಮಲಗೋದ್ರ ಮೂಲಕ ಕರೇಜ್ ಅನ್ನ ಪ್ರೂವ್ ಮಾಡ್ಬೇಕು ಅಂತ ಸ್ವಾಮಿಯ ತಂದೆ ಆತನಿಗೆ ಏನ್ ಮಾಡ್ತಾರೆ? ಚಾಲೆಂಜ್ ಮಾಡ್ತಾರೆ.